ಅಂದ್ರೆ ನಮ್ ಜಾಜಿಗೆ ಮೋಸ ಮಾಡಕ್ ಬಂದಿದ್ಯಾ? ಮದುವೆ ಆಗಿರೋ ಹೆಣ್ಮಗಳು ಕಣೋ ಅವಳು, ಇನ್ನೊಬ್ರು ಮನೆ ಸೊಸೆ, ಒಬ್ಬನ ಹೆಂಡತಿ. ಅಂಥೋಳಗ್ ಮೋಸ ಮಾಡಕ್ ಬಂದಿದ್ದಿಲ್ಲ, ನೀನೊಬ್ಬ ಮನುಷ್ಯನ. ಮದ್ವೆ ಆಗದ ಹುಡುಗಿ ಚಿಕ್ಕವಳು, ಇವನಿಂದ ಇವಳಿಗೂ ಅನ್ಯಾಯ ಆಗಿದೆ. ಇವಳ ಗತಿ ಏನು? ಇವ್ರ ಕಡೆಯವ್ರಿಗೆ ಏನಾದ್ರು ಗೊತ್ತಾದ್ರೆ ಇವನನ್ನ ಸುಮ್ಮನೆ ಬಿಡ್ತಾರ? ಸುಮ್ಮನೆ ಬಿಡೋದ? ಆ ಊರಿನ ಜನದ ಬಗ್ಗೆ ಇವನ್ಗಿನ್ನೂ ಗೊತ್ತಿಲ್ಲ. ಅಟ್ಟಾಡಿಸ್ಕೊಂಡ್ ಬಂದು ಹೊಡಿತಾರೆ. ಸಿಟ್ಟು ಬಂದ್ರೆ ಅವರು ರಾಕ್ಷಸರು. ಅವ್ರ ಕೈಗೆ ಸಿಕ್ಕರೆ ನಿನ್ ಗತಿ ಅಷ್ಟೇ. 1000 ಜನ ಬಂದ್ರು ನನ್ನನ್ನು ಏನು ಮಾಡಕ್ಕಾಗಲ್ಲ. ನನ್ನ ಸಿದ್ಧಿಗಳನ್ನ ಪ್ರಯೋಗ ಮಾಡಿ ಕಣ್ಬಿಟ್ರೆ ಸಾಕು, ಅಷ್ಟು ಜನ ಸುಟ್ಟು ಬೂದಿ ಆಗ್ಬಿಡ್ತಾರೆ. ಕೇಳಿದ್ರ ಸುಟ್ಟು ಬಿಡ್ತಾನಂತೆ, ಬೂದಿ ಮಾಡ್ಬಿಡ್ತಾನಂತೆ. ಇವನು ವಾಮಾಚಾರಿ ಅಂತ ಆಯ್ತಲ್ಲ. ನನ್ನ ತಮ್ಮ ಅವತ್ತೇ ಹೇಳ್ದ ಇವನ್ ಸರಿ ಇಲ್ಲ ಅಂತ, ಆದ್ರೆ ನೀವ್ಯಾರು ನಂಬಲಿಲ್ಲ. ಈಗ ಗೊತ್ತಾಯ್ತ ಅವನ ಬುದ್ಧಿ. ನಮ್ ಜಾಜಿ ಮದ್ವೆ ಸದ್ಯ ಇವನ್ ಜೊತೆ ಆಗ್ಲಿಲ್ಲ, ಒಳ್ಳೇದೇ ಆಯ್ತು. ಅಮ್ಮನವರು ನಮ್ಮನ್ನ ಕಾಪಾಡಿದ್ರು. ನಡೆಯೋ ಶಕ್ರಿ, ಶಾಸ್ತ್ರಿಗಳ ಮನೆಗೆ ಹೋಗೋಣ, ನ್ಯಾಯ ಕೇಳೋಣ. ಇವನು ಜಾಜಿ ಬಂಗಾರಿಯನ್ನ ಎಲ್ಲೋ ಅಡಗಿಸಿಟ್ಟಿದ್ದಾನೆ. ನಡೆಯೋ ಕೇಳೋಣ. ನಡಿಯಮ್ಮ, ನಡಿ. ಬನ್ರಿ, ಬಾರೋ. ಬಂಗಾರಿ, ಚಾಚಿ ಬಂಗಾರಿ, ಎಲ್ಲಿಗೆ ಹೋಗಿದ್ದೀರಿ ರಾತ್ರಿ ಎಲ್ಲ? ಮಾತಾಡೆ, ಎಲ್ಲಿ ಹೋಗಿದ್ದೀರಿ ರಾತ್ರಿ ಎಲ್ಲ? ಹೇಳು ಜಾಜಿ. ಈ ಚಂದ್ರಧರ್ನಿಂದ ನಿಮ್ಗೇನು ಸಮಸ್ಯೆ ಆಗ್ಲಿಲ್ಲ ತಾನೆ? ಕ್ಷೇಮವಾಗಿದ್ದೀರಾ? ಅಪ್ಪ, ಏನಾಗಿದೆ ನಿಮ್ಗೆ? ಏನೇನೋ ಮಾತಾಡ್ತಿದ್ದೀರಲ್ಲ. ಚಂದ್ರಧರ ಇಂದ ನಮ್ಗೇನ್ ಸಮಸ್ಯೆ ಆಗುತ್ತೆ? ನಾವು ಕ್ಷೇಮವಾಗೇ ಇದ್ದೀವಿ. ಮತ್ತೆ ರಾತ್ರಿ ಎಲ್ಲಿಗೆ ಹೋಗಿದ್ರಿ? ಅದು ಏನಾಯ್ತು ಅಂತ ಗೊತ್ತಿಲ್ಲ ಅಪ್ಪ. ಎಚ್ಚರ ತಪ್ಪದಂಗಾಯ್ತು. ಎದ್ ನೋಡಿದಾಗ ನಾವು ಕಾಡಿನ ಮಧ್ಯೆ ಇದ್ವಿ. ಹೇಗ್ ಹೋದ್ವಿ ಅಂತಾನೆ ಗೊತ್ತಿಲ್ಲ. ಹೋಗ್ಲಿ ಬಿಡು, ಕ್ಷೇಮವಾಗಿ ಬಂದ್ರಲ್ಲ. ನಡೀರಿ ನಡೀರಿ ಒಳಗೆ ಬಾ. ಜಾಜಿ ನಡಿ. ಧೀಮ್ತಾನ ಧೀಮ್ತಾನ ಧಿರನಾನ ಧೀನಾ ಧೀಮ್ತಾನ ಧೀಮ್ತಾನ ಧಿರನಾನ ಧೀನಾ ಧೀಮ್ತಾನ ಧೀಮ್ತಾನ ಧಿರನಾನ ಧೀನಾ ಧೀಮ್ತಾನ ಧೀಮ್ತಾನ ಧಿರನನ ಧಿರ ಧಿರನಾ. ಅಂದ್ರೆ ಇಲ್ಲಿ ನಡಿಬೇಕಾ ಶಾಸ್ತ್ರ, ಅಲ್ಲಿ ನಡೀತು ಅಂತಾಯ್ತು. ಲಲಿತಾ, ಲಲಿತಾ ಬಾರಿ ಇಲ್ಲಿ. ಅಜ್ಜಿ ಬೇಡ ಅಜ್ಜಿ, ನೀ ಸುಮ್ನೆ ಇರೇ, ಬಾರಿ ಇಲ್ಲಿ. ಏನಾಯ್ತಮ್ಮ? ಲೇ ಲಲಿತಾ, ಏನಾಗ್ಬೇಕಾಗಿತ್ತೋ ಅದೆಲ್ಲ ನಿನ್ನೆ ರಾತ್ರಿನೇ ಆಗಿದೆ ಕಣೆ.
ಇವಳ ಕಲ್ಲಿ ಏನಾದ್ರೂ ಸಿಹಿ ಮಾಡಿಸು, ಕರ್ಕೊಂಡು ಹೋಗಿ. ಬಾ. ಲಲಿತಾ, ಅಮ್ಮ ಸಿಹಿ ತಿಂಡಿ ಮಾಡು ಅಂತಿದ್ರು, ಏನ್ ವಿಶೇಷ? ನಿನ್ನೆ ಏನು ಆಗಬೇಕಾಗಿತ್ತೋ ಎಲ್ಲ ಆಗಿದೆ. ನೀನು ಮಾಡಿರೋ ಒಂದು ತಪ್ಪಿನಿಂದ ನಾನು ಯಾರ್ಯಾರ ಬಾಯಿಂದನೋ ಏನೇನೋ ಕೇಳಬೇಕಾಗ್ಬೋದು. ನನ್ನ ಯೋಚನೆ ಪ್ರಕಾರ ಬಂಗಾರಿ ದೇವಿಕಾ ಒಂದಾಗ್ತಿದ್ರೆ ಜಾಚಿ ಇವತ್ತು ಚಂದ್ರಾಧರನ ಕಾಲು ಕೆಳಗಡೆ ಇರ್ತಾ ಇದ್ಲು, ಬಂಗಾರಿ ದೇವಿಕಾನ ಗಡಿ ಪಾರ್ ಮಾಡ್ತಾ ಇದ್ದೆ. ನಾನು ಹಾಕಿದ ಯೋಜನೆ ಪ್ರಕಾರ ಎಲ್ಲ ನಡೆದಿದ್ರೆ ಇಷ್ಟೊತ್ತಿಗೆ ಜಾಜಿ ನಿನ್ ಮಗನ ಸಂತಾನಕ್ಕೆ ತಾಯಿ ಆಗ್ತಿದ್ಲು. ನಿನ್ನ ಯೋಜನೆನೋ ನನ್ನ ಯೋಜನೆನೋ, ಆದ್ರೆ ಅಂತವಳ ಕೈಯಿಂದ ಅನ್ನಿಸ್ಕೊಳ್ತಾ ಇರೋದು ನಾನ್ ತಾನೇ. ಅದಕ್ಕೂ ನನಗೂ ಸಂಬಂಧ ಇಲ್ಲ ವಿರೂಪಾಕ್ಷ. ದೇವಿಕಾ ಕಳಿಸಿದ್ದು ನೀನು, ಅನುಭವಿಸು. ಹೌದು, ದೇವಿಕಾನ್ ಕಳಿಸಿದ್ ನಾನೇ. ಆದ್ರೆ ನನ್ಗೆ ಗೊತ್ತಿಲ್ದಿರೋ ಹಾಗೆ ಚಂದ್ರಾಧರನ್ ಕಳಿಸಿ ನನ್ನ ಯೋಜನೆನ ವಿಫಲ ಮಾಡಿದ್ ನೀನಲ್ವಾ? ಹೌದು, ತಪ್ಪಾಗಿದೆ. ಆದ್ರೆ ನಾನು ಒಬ್ಳಿಂದ ಅಲ್ವಲ್ಲ, ನಿನ್ ಕಡೆಯಿಂದಾನು ತಪ್ಪಾಗಿದೆ. ನಾವಿಬ್ರು ಮೊದಲೇ ಮಾತಾಡ್ಕೊಂಡಿದ್ದಿದ್ರೆ ಹೀಗಾಗ್ತಿರ್ಲಿಲ್ಲ. ನೋಡು ವಿರೂಪಾಕ್ಷ, ಆಗಿದ್ದು ಆಗೋಗಿದೆ. ಇದರಿಂದ ನೀನೊಬ್ಬನೇ ನೆಮ್ಮದಿ ಕಳ್ಕೊಂಡು ಒದ್ದಾಡ್ತಿಲ್ಲ. ನನ್ನ ಮಾನಸಿಕ ನೆಮ್ಮದಿನೂ ಹಾಳಾಗಿದೆ. ಇದೆಲ್ಲದರ ಪರಿಣಾಮ ಯಾರಿಗೆ ತಟ್ತಾ ಇದೆ ಗೊತ್ತಾ? ನನಗೆ. ಆ ಕಡ್ಕಿಗೆ ಬೇರೆ ವಿಷಯ ತಿಳಿಸ್ಬಿಟ್ಟಿದ್ದೀನಿ. ಬಂಗಾರಿ ಒಂದು ದೇವಕನನ್ನು ಒಂದು ಮಾಡಿದ್ದೀನಿ, ಇನ್ನು ಜಾಜಿ ನಮ್ಮ ಹಿಡಿತದಲ್ಲಿ ಇರ್ತಾಳೆ ಅಂತ. ದಯವಿಟ್ಟು ಊರು ಬಿಟ್ಟು ಹೋಗ್ಬೇಡ ಅಂತ ಅವನ್ನ ಕೇಳ್ಕೊಂಡಿದ್ದೀನಿ. ನನ್ನ ಮಾತಿಗೆ ಬೆಲೆ ಕೊಟ್ಟು ಅವನು ಊರು ಬಿಟ್ಟು ಹೋಗೋದನ್ನ ನಿಲ್ಲಿಸಾನೆ. ಈಗ ನಮ್ಮ ಯೋಜನೆ ಎಲ್ಲ ತಲ್ಕಲ್ಕಾಗಿದೆ ಅಂತ ಗೊತ್ತಾದ್ರೆ ನನ್ನನ್ನು ಸುಮ್ಮನೆ ಬಿಡ್ತಾನ. ಇನ್ನೆಷ್ಟೊತ್ತು ಕಾಯೋದು ಗುರುಗಳೇ? ಇಷ್ಟೊತ್ತಿಗಾಗಲೇ ವಿರೂಪಾಕ್ಷ ಶಾಸ್ತ್ರಿಗಳು ಬಂದು ನಮಗೆ ವರ್ತಮಾನ ತಿಳಿಸ್ಬೇಕಿತ್ತಲ್ವಾ? ಹೌದು ಸೂರ್ಯಾಂಶ, ಆದರೆ ಅವನು ಇನ್ನೂ ಬಂದಿಲ್ಲ, ಸುಮ್ಮನೆ ಕಾಯಿಸ್ತಾ ಇದ್ದಾನೆ. ನನಗೆ ಯಾಕೋ ಅನುಮಾನ ಬರ್ತಿದೆ ಗುರುಗಳೇ. ಇಷ್ಟೊತ್ತಾದರೂ ವಿರೂಪಾಕ್ಷ ಶಾಸ್ತ್ರಿಗಳು ಬಂದಿಲ್ಲ ಅಂದರೆ ಏನೋ ಆಗಿರಬೇಕು. ಇಲ್ಲ ಸೂರ್ಯಾಂಶ, ಈ ಊರೇ ಬೇಡ ಅಂತ ಹೊರಟ ನಮ್ಮನ್ನು ನಿಲ್ಲಿಸಿದ್ದಾನೆ ಅಂದ ಮೇಲೆ ಅವನ ಯೋಜನೆ ಖಂಡಿತ ಗೆದ್ದಿರುತ್ತೆ. ಅಷ್ಟು ಖಾತ್ರಿ ಇಲ್ಲದೆ ಹೇಳೋದಿಲ್ಲ ಅವನು. ಗೆದ್ದವರು ತಡ ಮಾಡೋದಿಲ್ಲ ಗುರುಗಳೇ. ಆ ಕಡೆ ದೇವಿಕಾ, ಈ ಕಡೆ ಕಡಕಿ, ಇನ್ನೊಂದು ಕಡೆ ಬಂಗಾರಿ ಮತ್ತು ಜಾಜಿ, ಮತ್ತೊಂದು ಕಡೆ ನೀನು ಮತ್ತು ಚಂದ್ರಾತ್ರ. ನನ್ನ ತಲೆ ಸಿಡಿದು ಹೋಗ್ತಾ ಇದೆ ವೈಜಯಂತಿ, ಸಿಡಿದು ಹೋಗ್ತಾ ಇದೆ. ಸಿಡ್ಲಿಕ್ಕ ಹೆಂಗ್ ನಿಂತಿದ ನೋಡು, ಮಾಡಿದನೆಲ್ಲ ಮಾಡಿ ಏನು ಗೊತ್ತಿಲ್ದವ್ರಂಗೆ. ಹೋಗೋ, ನಿನ್ ಹೆಂಡತಿ ಸಿಹಿ ತಿಂಡಿ ಮಾಡ್ತಿದ್ದಾಳೆ, ಚೆನ್ನಾಗಿ ತಿನ್ನೋಗು. ಹೋಗೋ. ಕಡ್ಕಿಗೆ ಈ ವಿಷಯ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾನ. ನನ್ನನ್ನ 3 ಕಾಸಿಗೆ ಹರಾಜು ಹಾಕೋದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ. ಅವನ್ಗೆ ಏನಂತ ಉತ್ತರಿಸ್ಲಿ, ಏನಂತ ಹೇಳಿ? ಹೇಳಿದ್ರು ಕೇಳ್ತಾನ ಅವನು? ನನ್ನ ಮುಖಕ್ಕೆ ಕ್ಯಾಕರ್ಸ್ ಒಗೀತಾನ ಅಷ್ಟೆ. ನೀನ್ ಮಾಡ್ಕೊಂಡಿರೋ ಅನಾಹುತಗಳಿಗೆಲ್ಲ ನನ್ನ ಹೊಣೆ ಮಾಡಬೇಡ. ನನಗೂ ಇದಕ್ಕೂ ಸಂಬಂಧ ಇಲ್ಲ. ನಮ್ಗೆ ಸಿಗದೆ ಇರೋ ಶ್ರೀಚಕ್ರ ಅದು ಯಾರಿಗೂ ಸಿಗ್ಬಾರ್ದು ಅಂದ್ರೆ ಅದು ಹುಟ್ಲೇಬಾರ್ದು. ಅದು ಹುಟ್ಟಬಾರ್ದು ಅಂದ್ರೆ ಅದನ್ನ ತನ್ನ ಹೊಟ್ಟೆಯಲ್ಲಿ ಪೋಷಿಸ್ತಿರೋ ಜಾಜಿ ಸಾಯ್ಬೇಕು.